ಎಬಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಮಾನವೀಯತೆ ಮೆರೆದ ಶಾಸಕರು, ಹಸುವನ್ನ ರಕ್ಷಿಸಲು ಕೈಜೋಡಿಸಿದ ಎಂಎಲ್ಎ, ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ. ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ, ರಥೋತ್ಸವ ಯಶಸ್ವಿಯಾಗಿ ಸಹಕಾರ ನೀಡುವಂತೆ ಮನವಿ. ಪ್ರಾಣಾಪಾಯದಲ್ಲಿದ್ದ ಹಸುವನ್ನ ಮೇಲೆತ್ತಲು ರೈತರು ಪರದಾಡುತ್ತಿದ್ದಾಗ ಶಾಸಕ ಸಿಮೆಂಟ್ ಮಂಜು ಅವರು ಕೈಜೋಡಿಸಿ ರಕ್ಷಿಸಿದ್ದಾರೆ. ಕುಂದೂರು ಗ್ರಾಮ ಪಂಚಾಯಿತಿಯ ಚನ್ನಾಪುರ ಗ್ರಾಮದ ರಸ್ತೆ ಬದಿಯ ಕೆರೆಯಲ್ಲಿ ಬಿದ್ದು ಪ್ರಾಣಾಪಾಯದಲ್ಲಿದ್ದ ಹಸುವನ್ನ ಮೇಲೆತ್ತಲು ರೈತರು ಪರದಾಡುತ್ತಿದ್ದಾಗ ಅದೇ ಮಾರ್ಗದಲ್ಲಿ ತೆರಳುತ್ತಿದ್ದ ಶಾಸಕ ಸಿಮೆಂಟ್ ಮಂಜು ಅವರು ಸ್ಥಳೀಯರ ಸಹಯೋಗದಿಂದ ಹಗ್ಗ, ದೋಪುಗಳನ್ನ ಬಳಸಿ ಎಲ್ಲರೂ ಸೇರಿ ಹಸುವನ್ನ ರಕ್ಷಿತವಾಗಿ ಮೇಲಕ್ಕೆತ್ತಿದ್ದಾರೆ. ಈ ಮಾನವೀಯ ಕಾರ್ಯಕ್ಕೆ ಸ್ಥಳೀಯ ರೈತರು, ಗ್ರಾಮಸ್ಥರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಅಲ್ಲದೆ ಶಾಸಕರು ಕೇವಲ ಆದೇಶವನ್ನ ನೀಡದೆ ತಮ್ಮ ಕೈಯಿಂದಲೇ ಕೆಲಸವನ್ನ ಮಾಡಿದ್ದು ನಿಜಕ್ಕೂ ಮಾದರಿಯಾಗಿದೆ ಎಂದು ಅನೇಕರು ಹೇಳಿದ್ದಾರೆ. ಅರಕಲಗೂಡು ಪಟ್ಟಣದ ಐತಿಹಾಸಿಕ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 2026ನೇ ಸಾಲಿನ ಬ್ರಹ್ಮರಥೋತ್ಸವ ಮಾರ್ಚ್ 3ರಂದು ನೆರವೇರಲಿದೆ ಎಂದು ನಗರ ಬ್ರಾಹ್ಮಣ ಮಹಾಸಭಾ ಕಾರ್ಯದರ್ಶಿ ಜಿ ರಮೇಶ್ ತಿಳಿಸಿದರು. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಥೋತ್ಸವದ ಪ್ರಯುಕ್ತ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾರ್ಚ್ 1ರಂದು ಚಾಲನೆ ದೊರೆಯಲಿದ್ದು, ಮಾರ್ಚ್ 2ರಂದು ಕಲ್ಯಾಣೋತ್ಸವ ನಡೆಯಲಿದೆ. ಮಾರ್ಚ್ 3ರಂದು ಬ್ರಹ್ಮ ರಥೋತ್ಸವ ನಡೆಯಲಿದೆ. ಈ ಬಾರಿ ರಥೋತ್ಸವದಂದು ಚಂದ್ರಗ್ರಹಣ ಇರುವ ಕಾರಣ ಬೆಳಗ್ಗೆ 7:15ಕ್ಕೆ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಲಿದ್ದು 9:30ಕ್ಕೆ ರಥೋತ್ಸವ ನೆರವೇರಲಿದೆ. ಮಧ್ಯಾಹ್ನ 12ರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವಿದ್ದು, ನಂತರ ದೇವಾಲಯದ ಬಾಗಿಲು ಮುಚ್ಚಲಾಗುವುದು. ಭಕ್ತರು ಬದಲಾದ ಸಮಯವನ್ನ ಗಮನಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಥೋತ್ಸವ ಯಶಸ್ವಿಯಾಗಿ ನೆರವೇರಲು ಸಹಕಾರವನ್ನ ನೀಡುವಂತೆ ಮನವಿಯನ್ನ ಮಾಡಿದರು. ಸ್ವಾಮಿ ದೇವಸ್ಥಾನ ಬಹಳ ವಿಶೇಷವಾದ ದೇವಸ್ಥಾನ. ಇದು ಈ ಹಿಂದೆ ಕೆಲವರು ಹೇಳ್ತಾರೆ ಚೋಳರ ಕಾಲದಿಂದ ಆಗಿತ್ತು ಅಂತ ಹೇಳ್ತಾರೆ, ಕೆಲವರು ಹೊಯ್ಸಳ ಕಾಲದಿಂದ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಬಹಳ ಪುರಾತನವಾದ ದೇವಸ್ಥಾನ. ಅಲ್ಲಿ ಎದುರುಗಡೆ ಒಂದು ತೆಂಗಿನ ಮರ ಇದೆ, ಎಲ್ಲ ಹಾಕಿದಾರಲ್ಲ, ಅಲ್ಲಿ ಚೋಳರ ಮಹಾವನ್ನು ನೋಡ್ಬಿಟ್ಟು ದಿವಸ ದೇವಸ್ಥಾನವನ್ನ ಅವನು ನೋಡಿ ಅವನು ಪ್ರಾತಃ ಕಾಲವನ್ನು ಮಾಡ್ತಾ ಇದ್ದ ಅಂತ ಅಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ ನೋಡಿ ದೇವಸ್ಥಾನದ ವಿಗ್ರಹ. ಅಂದ್ರೆ ಅವನು ಅದಕ್ಕೋಸ್ಕರನೇ ಗರುಡಗಂಬವನ್ನ ಈಚೆ ಕಡೆ ಹಾಕ್ಸಿದ್ದಾನೆ. ಸ್ಟ್ರೈಟ್ ಆಗಿ ಎಲ್ಲಾ ದೇವಸ್ಥಾನಗಳಲ್ಲಿ ಗರುಡಗಂಬ ದೇವಸ್ಥಾನ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿದೆ. ಆದ್ರೆ ಈ ದೇವಸ್ಥಾನದಲ್ಲಿ ವಿಶೇಷ ಗರುಡಗಂಬವನ್ನ ಆಚೆ ಕಡೆ ಹಾಕ್ಸಿದ್ದಾನೆ. ಅಂದ್ರೆ ಬರುವಾಗ ಅವನಿಗೆ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ದೇವರ ದರ್ಶನವನ್ನ ಮಾಡ್ತಾ ಇದ್ದ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿ ಚೋಳರ ಕಾಲದಿಂದ ಅವನು ಆ ಮುಂದಿನ ಕಾರ್ಯಗಳಿಗೆ ಹೋಗ್ತಾ ಇದ್ದ ಅನ್ನುವ ಪ್ರಖ್ಯಾತಿಯನ್ನ ಪಡೆದಿದೆ. ಈ ದೇವಸ್ಥಾನ ಬಹಳ ಶಿಥಿಲವಾಗಿತ್ತು. ಅದನ್ನ ಹಲವಾರು ಅಭಿಮಾನಿಗಳಿಂದ ಮತ್ತು ದೇವಸ್ಥಾನದ ಕೆಲವೊಂದು ಸಂಗ್ರಹದಿಂದ ನಾವು ಏನ್ ಮಾಡಿದ್ವು, ಈ ದೇವಸ್ಥಾನವನ್ನ ರೀಪೇಂಟಿಂಗ್ ಮಾಡಿಸಿದ್ವು. ಇದಕ್ಕೆ ರಾಜಗೋಪುರವನ್ನು ಸಹ 12 ವರ್ಷ ಆಯ್ತು ರಾಜಗೋಪುರವನ್ನ ಕಟ್ಟಿಸಿ ಈ ರಾಜಗೋಪುರವನ್ನು ಮಾಡಿದ್ವು. ಈಗ ಈ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ವಿ ಅಂದ್ರೆ, ನಾವು ಈಗ ಒಂದು ಅಡಿಗೆ ಮನೆಯನ್ನ ಶಿಥಿಲವಾಗಿದೆ, ಅಡಿಗೆ ಮನೆಯನ್ನ ಮಾಡಬೇಕು ಅಂತ ಹೇಳಿ. ಈ ವೇಳೆ ನಗರ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ HR ನರಸಿಂಹಮೂರ್ತಿ, ಅರ್ಚಕ AR ರವೀಶ್, ಸಮಿತಿಯ ಸದಸ್ಯ G ಚಂದ್ರಶೇಖರ್ ಉಪಸ್ಥಿತರಿದ್ದರು. ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯು ಮಾರ್ಚ್ 3ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಪಟ್ಟಣದ ಚನ್ನಬಸವೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದೆ ಎಂದು ಸಮಿತಿಯ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಮಹಿಳಾ ಸಂಭ್ರಮ, ಶ್ರಮಿಕರಿಗೆ ಗೌರವಾರ್ಪಣೆ, ಉಚಿತ ನೇತ್ರ ತಪಾಸಣೆ, ಹೆಲ್ತ್ ಕಿಟ್ ವಿತರಣೆ ಹಾಗೂ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪಟ್ಟಣದ ಸ್ವಚ್ಛತೆಗೆ ಶ್ರಮಿಸುವ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿ ಜರ್ಕಿನ್ ಹಾಗೂ ಟೋಪಿಗಳನ್ನು ವಿತರಿಸುವುದಾಗಿ ತಿಳಿಸಿದರು. ಕೊಯಮತ್ತೂರು ಅರವಿಂದ್ ಕಣ್ಣಿನ ಆಸ್ಪತ್ರೆಯ ಸಹಯೋಗದಿಂದ ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ನಡೆಯಲಿದ್ದು, ಶಸ್ತ್ರಚಿಕಿತ್ಸೆಗೆ ಅಗತ್ಯವಿರುವವರಿಗೆ ಉಚಿತವಾಗಿ ಕೊಯಮತ್ತೂರಿಗೆ ಕರೆದೊಯ್ದು ಚಿಕಿತ್ಸೆಯನ್ನು ಒದಗಿಸಲಾಗಿದ್ದು, ಕಣ್ಣಿನ ತಪಾಸಣೆಗೆ ಬರುವವರು ತಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಅನ್ನು ತರಬೇಕು. ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಮಾಜ ಸೇವೆ, ಕ್ರೀಡೆ, ಕೃಷಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನ ಮಾಡಿದ 6 ಮಂದಿ ಮಹಿಳೆಯರನ್ನ
ಸನ್ಮಾನಿಸಲಾಗುವುದು ಹಾಗೂ ಆಯ್ದ ಸಂಘಟನೆಗಳಿಗೆ ಆಕ್ಸಿಮೀಟರ್, ಥರ್ಮಾಮೀಟರ್ ಹಾಗೂ ಬಿಪಿ ತಪಾಸಣಾ ಉಪಕರಣಗಳನ್ನು ಒಳಗೊಂಡ ಆರೋಗ್ಯ ಕಿಟ್ಗಳನ್ನು ವಿತರಿಸಲಾಗುವುದು. ಸಾರ್ವಜನಿಕರು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅರಕಲಗೂಡು ಇವ್ರ ವತಿಯಿಂದ ಮಾರ್ಚು 3ನೇ ತಾರೀಕು ಅಂದರೆ ಬರೋ ಮಂಗಳವಾರ ಶ್ರೀ ಚನ್ನಬಸವೇಶ್ವರ ಸಮುದಾಯ ಭವನ ಹಳದೇಶಪುರ ರೋಡ್ ಇದೆ, ಅರಕಲಗೂಡು ಪಟ್ಟಣ, ನಮ್ಮ ಅರಕಲಗೂಡು ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಶ್ರಮಿಕರು ಏನು ಇಲ್ಲಿ ನಮ್ಮ ಕಸ ಗುಡಿಸೋರಿಂದ ಹಿಡಿದು ಎಲ್ಲ ಶ್ರಮಿಕರು ಯಾರಿದ್ದಾರೆ, ಪಟ್ಟಣ ಪಂಚಾಯತಿ, ಅರಕಲಗೂಡು ಮತ್ತು ಮಲ್ಪಟ್ಟಣ, ಕಣ್ಣೂರು, ರಾಮನಾಥಪುರ, ಕೇರಳಾಪುರ, ಅವ್ರನ್ನ ಗೌರವಿಸುವಂಥ ಕೆಲಸ, ಅವ್ರಿಗೆ ಏನು ಒಂದು ಜರ್ಕಿನ್ನು, ಹ್ಯಾಟು ಅದನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಮತ್ತು ಅವ್ರಿಗೆ ಆರೋಗ್ಯ ತಪಾಸಣೆನ ಮೊದಲೇ ಈಗ ಕೆಲವೊಬ್ಬರಿಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಈಗ ಅಕ್ಕಲಗೂಡಲ್ಲೆಲ್ಲ ಆಗಿದೆ ಅಂತ ಹೇಳಿದರು. ಆಗದೇ ಇರೋ ಕಡೆಗಳಲ್ಲಿ ಮೊದಲೇ ಯಾವುದು ಬ್ಲಡ್ ಚೆಕಪ್ ಅಂದರೆ ಏನು LDL, HDL, ಟ್ರೈಗ್ಲಿಸರೈಡು ಅದೆಲ್ಲ ಮೊದಲೇ ಬ್ಲಡ್ ಸ್ಯಾಂಪಲ್ ತಗೊಂಡು ಅವ್ರನ್ನೆಲ್ಲ ಅದೇನೇನು ಪರೀಕ್ಷೆಗಳನ್ನ ಮಾಡಬೇಕು ಮಾಡಿ ಆ 3ನೇ ತಾರೀಕು ಆ ರಿಸಲ್ಟ್ ಏನಿರುತ್ತೆ ಅದನ್ನು ಡಾಕ್ಟ್ರುಗಳಿಗೆ ತೋರಿಸಿ ಅವ್ರಿಗೆ ಏನು ಸಲಹೆಗಳು ಕೊಡ್ಬೋದು ಅದನ್ನು ಮಾಡ್ತಿದ್ವಿ. ಮತ್ತು ಅವತ್ತು 3ನೇ ತಾರೀಕು ಅದೇ ಸ್ಥಳದಲ್ಲಿ ECGಗಳನ್ನ ಯಾರು ಸಾರ್ವಜನಿಕರು ಬರಲಿ ಮತ್ತು ಅವ್ರಿಗೂ ಆ ಶ್ರಮಿಕರು ಏನಿದ್ದಾರೆ ಅವರು ಮತ್ತು ಅವ್ರ ಕುಟುಂಬದವ್ರಿಗೆ ECG ರ್ಯಾಂಡಮ್ ಗ್ಲೂಕೋಸ್ ಲೆವೆಲ್ ಅಂದರೆ ಶುಗರ್ ಲೆವೆಲ್ ಚೆಕ್ ಮಾಡೋದು, BP ಅದನ್ನೆಲ್ಲ ಕೂಡ ಮಾಡ್ತಿದ್ದೀವಿ ಅವತ್ತು. ಅದ್ರ ಜೊತೆಗೆ ಅವ್ರಿಗೆ ಜರ್ಕಿನು ಮತ್ತೆ ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪಾಂಡುರಂಗ, ಸಮಿತಿಯ ಸದಸ್ಯರಾದ ಬಸವರಾಜ್, ಮೋಹನ್, ದಶರಥ್, ನಸ್ರುಲ್ಲಾ, ಟಿಪ್ಪು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಮಂಗಳವಾರ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನ ಆಚರಿಸಲಾಯಿತು. ನಗರದ ಚೌಕ್ನಿಂದ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಭವ್ಯ ಮೂರ್ತಿಯನ್ನ ಡೊಳ್ಳು ಕುಣಿತ, ಮಂಗಳವಾದ್ಯ ಮತ್ತು ಕಲಾತಂಡಗಳೊಂದಿಗೆ ಮೆರವಣಿಗೆಯ ಮೂಲಕ ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ತರಲಾಯಿತು. ಬಳಿಕ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆಯನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಮಾಜದ ಬಾಂಧವರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮ ಕುರಿತು ಹೇಳಿ ಸರ್. ಕಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ, ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ 2026 ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವನ ಭೂತೋನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಇತಿಹಾಸದ ಪುಟಗಳಲ್ಲಿ ಸುವರ್ಣದ ಅಕ್ಷರದಲ್ಲಿ ಬರೆದಿರುವಂಥ ಸಂಭ್ರಮದ ಜಯಂತಿ. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು, ಪರಮ ಪೂಜ್ಯರು, ರಾಜಕೀಯ ಧುರೀಣರು, ಸಂತರು, ಶರಣರು, ಮಹಾಂತರು, ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು, ಸಮಾಜ ಬಾಂಧವರು, ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಯಶಸ್ವಿ ಮಾಡಿದಂಥ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಹೃದಯ ತುಂಬಿದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸದಾಕಾಲ ಸಹಕಾರ ನೀಡಿದಂಥ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಆಗಿರುವ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ ಈ ನಾಡಿನ ಸಜ್ಜನ ರಾಜಕಾರಣಿಗಳಿರುವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾಡಳಿತ ಅಧ್ಯಕ್ಷರಾದಂಥ ಆದರಣೀಯ ಮಾರ್ಗದರ್ಶಕರಂತ ಡಾಕ್ಟರ್ ಶರಣ್ ತಾಲೂಕಿನ ಇತಿಹಾಸ ಪ್ರಸಿದ್ಧ ಎಮ್ಮಿನ್ ಕೋಟೆ ಗ್ರಾಮದ ಶ್ರೀ ಕೊಲ್ಲಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಅತ್ಯಂತ ವೈಭವದಿಂದ ನಡೆಯಿತು. ಮುಂಜಾನೆ ಆರಂಭವಾದ ಅಮ್ಮನವರ ಕಳಸ ಉತ್ಸವ ಊರಿನ ರಾಜಬೀದಿಗಳಲ್ಲಿ ವೈಭವದಿಂದ ನಡೆಯಿತು. ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಕೊಲ್ಲಪುರದಮ್ಮ ದೇವಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಮಾಡಲಾಗಿದ್ದು, ಜಾತ್ರೆಯು ಸುಮಾರು 9 ದಿನಗಳ ಕಾಲ ನಡೆಯಲಿದ್ದು, ಪ್ರತಿದಿನ ಒಂದೊಂದು ಉತ್ಸವ ನಡೆಯಲಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಭಕ್ತರು ಬೆಳಗ್ಗೆಯಿಂದ ಸಂಜೆಯವರೆಗೂ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಅಮ್ಮನವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ದೇವಾಲಯಕ್ಕೆ ತೆವಡೆಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗಳು ಹಾಗೂ ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ಕುಮಾರ್ ಭೇಟಿಯನ್ನ ನೀಡಿ ಅಮ್ಮನವರ ದರ್ಶನವನ್ನ ಪಡೆದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು, ಭಕ್ತಾದಿಗಳು ಭಾಗವಹಿಸಿದ್ದರು.
ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನಲ್ಲಿ ಬಡ ಮಕ್ಕಳಿಗೆ ಅನುಕೂಲಕ್ಕಾಗಿ 11 ವಸತಿ ನಿಲಯಗಳು ಶೀಘ್ರ ಆರಂಭಗೊಳ್ಳಲಿವೆ ಎಂದು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶಶಿಧರ್ ಸಕ್ರಿ ಹೇಳಿದರು. ಭಾನುವಾರ ತಳಬಾಳ ಗ್ರಾಮದಲ್ಲಿ ಪ್ರಾರಂಭವಾದ ವಸತಿ ನಿಲಯಗಳಿಗೆ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ಅವರು, ನೂತನ ವಸತಿ ನಿಲಯಗಳು ಕಲ್ಯಾಣ ಕರ್ನಾಟಕದ ವಿಶೇಷ ಅನುದಾನದಲ್ಲಿ ಕಾರ್ಯರೂಪಕ್ಕೆ ಬಂದಿದ್ದು, ನಂತರದ ದಿನಮಾನಗಳಲ್ಲಿ ಆಯಾ ಇಲಾಖೆಯ ಅನುದಾನದಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸುತ್ತೇವೆ. ಅಲ್ಲದೆ ತಾಲೂಕಿನಲ್ಲಿ ಒಟ್ಟಾರೆ 11 ವಸತಿ ನಿಲಯಗಳ ಪೈಕಿ ತಳಬಾಳ ಗ್ರಾಮದಲ್ಲಿ 4 ವಸತಿ ನಿಲಯಗಳು ಮಂಜೂರಾಗಿದ್ದು, ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರ ದೂರದೃಷ್ಟಿ ಫಲವಾಗಿ ಅತ್ಯಾಧುನಿಕ ಸೌಕರ್ಯಗಳ ವಸತಿ ನಿಲಯಗಳು ಮಂಜೂರಾಗಿರುವುದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿದರು. ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಮಾನ್ಯ ಶಾಸಕರು ಯಲಬುರ್ಗಾ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರ ಒಂದು ಶೈಕ್ಷಣಿಕ ಹಿತಚಿಂತನೆಯ ಕಾರಣದಿಂದಾಗಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಒಟ್ಟು 11 ವಸತಿ ನಿಲಯಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಮಂಜೂರಾಗಿರ್ತಕ್ಕಂಥವು. ಅವುಗಳಿಗೆ ಇವತ್ತು ನಾವು ಪೂಜೆ ಮಾಡಿ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಇನ್ನೊಂದು 2 ದಿನಗಳಲ್ಲಿ ಅಡಿಗೆ ತಯಾರಿಕೆ ಮಾಡಿ ಅಧಿಕೃತವಾಗಿ ವಸತಿ ನಿಲಯಗಳು ಪ್ರಾರಂಭವಾಗ್ತವೆ. ಒಟ್ಟು 11 ವಸತಿ ನಿಲಯಗಳು. 11 ವಸತಿ ನಿಲಯಗಳಲ್ಲಿ 6 ಸಮಾಜ ಕಲ್ಯಾಣ ಇಲಾಖೆಯ SC/ST ವಿದ್ಯಾರ್ಥಿಗಳಿಗಾಗಿ 5 BCM ಇಲಾಖೆಯಿಂದ ವಸತಿ ನಿಲಯಗಳು ಪ್ರಾರಂಭವಾಗಿರ್ತಕ್ಕಂಥವು. ಹಾಗಂದ್ರೆ ಇಲ್ಲಿ ತಳಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2 ಸಮಾಜ ಕಲ್ಯಾಣ ಇಲಾಖೆಯಿಂದ, ಒಂದು ಬಾಲಕ ಮತ್ತು ಒಂದು ಬಾಲಕಿಯರಿಗೆ ತಲಾ 100ರಂತೆ 200 ವಿದ್ಯಾರ್ಥಿಗಳಿಗೆ. ಇಲ್ಲಿ ತಳಬಾಳಿನಲ್ಲಿ 4 ವಸತಿ ನಿಲಯಗಳು, 2 ಬಾಲಕಿಯರು ಅಂದ್ರೆ ಒಂದು BCM ಮತ್ತು ಒಂದು ಸಮಾಜ ಕಲ್ಯಾಣ, 2 ಬಾಲಕರು, ಒಂದು BCM ಮತ್ತು ಒಂದು ಸಮಾಜ ಕಲ್ಯಾಣ. ಸಮಾಜ ಕಲ್ಯಾಣ ಇಲಾಖೆ ಈ ವೇಳೆ ಹಾಸ್ಟೆಲ್ ಮೇಲ್ವಿಚಾರಕರಾದ ರಾಮಚಂದ್ರ ಅಣಗಿ, ಅಜಯ್ ಕುಮಾರ್, ಮಾರುತಿ ಜೀವಣ್ಣವರ್ ಇತರರು ಇದ್ದರು. ಜಿಲ್ಲೆಯ ಅನೂರು ತಾಲೂಕಿನ ರಾಮನಗುಡ್ಡ ಕೆರೆಯಿಂದ ಚಿಂಚಲಿ ಹಳ್ಳಕ್ಕೆ ನೀರನ್ನ ಬಿಡುಗಡೆಗೊಳಿಸುವುದರಿಂದ ಚಿಂಚಲಿ ಭೂತರಾಯನ ಕೆರೆಗೆ ಶಾಸಕ MR ಮಂಜುನಾಥ್ ಬಾಗಿನವನ್ನ ಅರ್ಪಿಸಿದ್ದಾರೆ. ನಂತರ ಮಾತನಾಡಿದ ಅವರು, ರೈತರ ದಶಕಗಳ ಬೇಡಿಕೆ ಈಡೇರಿಸಲು ನೀರಾವರಿ ಯೋಜನೆಗಳ ಸದ್ಬಳಕೆಯನ್ನ ಮಾಡಿಕೊಳ್ಳಲು ರೈತರ ಒತ್ತಾಯದ ಮೇರೆಗೆ ನೀರಾವರಿ ಅಧಿಕಾರಿಗಳ ಮನವನ್ನ ಒಲಿಸಿ ರಾಮನಗುಡ್ಡ ಕೆರೆಯಿಂದ ಹಳ್ಳಕ್ಕೆ ನೀರನ್ನ ಬಿಡುಗಡೆಗೊಳಿಸಲಾಗಿದೆ ಎಂದರು. ಮುಂಗಾರು ಮಳೆ ಕ್ಷೀಣಿಸುವುದರಿಂದ ತಾಲೂಕಿನಲ್ಲಿ ಬರದ ವಾತಾವರಣ ಉಂಟಾಗಿದೆ. ಹಾಗಾಗಿ ಕಾವೇರಿ ನದಿಯಿಂದ ರಾಮನಗುಡ್ಡ ಕೆರೆಗೆ ನೀರು ತುಂಬಿಸಲಾಗಿದೆ ಎಂದರು. ಈ ವೇಳೆ ರಾಮಪುರದ ಬಸವಣ್ಣ ಸ್ವಾಮಿಗಳು, ಮಣಗಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೋಮಶೇಖರ್ ಚಾಮುಲ್, ಮಾಜಿ ಅಧ್ಯಕ್ಷರಾದ ಗುರುಮಲ್ಲಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬಣ್ಣ, ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಫೆಬ್ರವರಿ 18ರಂದು ನಡೆದ ಪುರಸಭೆಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯು ಸಂಪೂರ್ಣವಾಗಿ ಅಕ್ರಮದಿಂದ ಕೂಡಿದೆ. ಈ ಹರಾಜು ಪ್ರಕ್ರಿಯೆಯನ್ನ ರದ್ದುಪಡಿಸಿ ಕಾನೂನು ಪ್ರಕಾರ ಮರು ಹರಾಜು ಪ್ರಕ್ರಿಯೆಯನ್ನ ನಡೆಸುವಂತೆ ಕುವೆಂಪು ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವರ್ತಕರ ಸಂಘದ ಕಾರ್ಯದರ್ಶಿ ಕೆ ಶ್ರೀನಿವಾಸ್, ಬಹಿರಂಗ ಹರಾಜು ಪ್ರಕ್ರಿಯೆಗೆ ಒಳಪಟ್ಟ ಸಂಪೂರ್ಣ ಮಳಿಗೆಗಳ ಬಹಿರಂಗ ಹರಾಜಿಗೆ ಒಳಪಡಿಸಿರುವುದಿಲ್ಲ. ಉದ್ದೇಶಪೂರ್ವಕವಾಗಿ ಹರಾಜು ಪ್ರಕ್ರಿಯೆಯಿಂದ ಕೆಲವೊಂದು ಬಲಾಢ್ಯರ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಪುರಸಭೆಯ ವತಿಯಿಂದ ಹರಾಜು ಪ್ರಕ್ರಿಯೆಯಲ್ಲಿ ಭಾರಿ ಅಕ್ರಮ ನಡೆದಿರುವುದು ಸಾರ್ವಜನಿಕರಿಗೆ ಕಂಡುಬಂದಿದೆ. ಪುರಸಭಾಧಿಕಾರಿ ದಿನಾಂಕ 17ರಂದು ಹರಾಜಿನಲ್ಲಿ ಭಾಗವಹಿಸಲು ನಿಗದಿತ ಠೇವಣಿಯನ್ನ ಪಾವತಿಸಿ ಭಾಗವಹಿಸುವಿಕೆಯನ್ನ ಸಲ್ಲಿಸುವ ಪ್ರಕ್ರಿಯೆ ಪೂರ್ಣಗೊಂಡ ನಂತರದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸಂಜೆ 5:30ರ ನಂತರದಲ್ಲಿ ತಮ್ಮ ಲಾಗಿನ್ನಲ್ಲಿ ಪ್ರಮುಖ ಮಳಿಗೆಗಳ ಬಲಾಢ್ಯ ವ್ಯಕ್ತಿಗಳು ಇಚ್ಛಾಶಕ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಎಂಬ ಕುರಿತು ಮಾಹಿತಿಯನ್ನ ಅಕ್ರಮವಾಗಿ ಕೆಲ ಪ್ರಮುಖ ವ್ಯಕ್ತಿಗಳಿಗೆ ಮಾಹಿತಿಯನ್ನ ಸೋರಿಕೆ ಮಾಡಿದ್ದು, ಇದರಿಂದ ಕನಿಷ್ಠ 10ರಿಂದ 12 ಮಳಿಗೆಗಳ ಹರಾಜಿನಲ್ಲಿ ಈ ರೀತಿಯ ಅಕ್ರಮದಿಂದ ಇಂದಿನ ಮಾಲೀಕರಿಗೆ ಮಾಹಿತಿ ಸೋರಿಕೆಯಾಗಿದ್ದು, ಇದರಿಂದ ಬಹಿರಂಗ ಹರಾಜಿನಲ್ಲಿ ಅಕ್ರಮ ನಡೆದಿರುವುದು ಕಾಣುತ್ತಿದೆ ಎಂದರು. ಅದು ಕೂಡ ತಪ್ಪಾಗಿದೆ, ಆಗಿದೆ. ಅದ್ರ ಬಗ್ಗೆ ಹರಾಜು ಪ್ರಕ್ರಿಯೆ ಇಂದಿನ ದಿನ ಎಲ್ಲಾ ರೀತಿಯ ಯಾರು ಬಿಡ್ ಮಾಡಿದ್ದಾರೆ, ಬಿಡ್ದಾರರ ಮಾಹಿತಿನ ಸೋರಿಕೆ ಮಾಡಿ 8ರಿಂದ 10 ಜನಗಳಿಗೆ 10 ಮಳಿಗೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವನ್ನೆಲ್ಲ ರೀಟೆಂಡರ್ ಮಾಡೋ ಬದಲು ಟೋಟಲ್ ಆಗಿ ಎಲ್ಲವನ್ನ ರದ್ದುಪಡಿಸಿ ಹೊಸ ನೋಟಿಫಿಕೇಶನ್ ಮಾಡಿ ಕಾನೂನು ಪ್ರಕಾರ ಹರಾಜು ಪ್ರಕ್ರಿಯೆ ಮತ್ತೊಮ್ಮೆ ಮಾಡಬೇಕು ಅಂತ ನಾವು
DC ಅವರಲ್ಲಿ, AC ಅವರಲ್ಲಿ ಮತ್ತು PD ಆಫೀಸ್ ಅವರಲ್ಲಿ ಮನವಿ ಮಾಡಿಕೊಡ್ತೀವಿ. ಮತ್ತು ಇದ್ರ ಬಗ್ಗೆ ನಾವು ಶಾಸಕರು ಕೂಡ ದೂರನ್ನ ಕೊಟ್ಟಿದ್ದೀವಿ. ಅವರು ಕೂಡ ಸ್ಪಂದಿಸಿದ್ದಾರೆ. ನೋಡಿ, ಹರಾಜು ಪ್ರಕ್ರಿಯೆಗೆ ಮಳಿಗಳ ಬಿಡ್ಡಲ್ಲಿ ಭಾಗವಹಿಸಲು ಇಚ್ಛಿಸುವ ವ್ಯಕ್ತಿಗಳಿಗೆ ಆನ್ಲೈನಲ್ಲಿ ತಿಳಿಸ್ಬೇಕಾಗತ್ತೆ. ಇವ್ರು ಏನು ಮಾಡಿದ್ದಾರೆ, 15 ದಿನ ಮುಂಚೆ ನಂಬರ್ಗಳನ್ನೆಲ್ಲ ಬರೀಬೇಕು. ಇವ್ರು ಏನು ಮಾಡಿದ್ದಾರೆ, ಉಲ್ಟಂ ಪಲ್ಟಂ ನಂಬರ್ ಬರೆದಿದ್ದಾರೆ. ನೋಟಿಫಿಕೇಶನ್ ಇರೋದೇ ಒಂದು, ಮಳಿಗೆ ಮೇಲೆ ಕಾಣಿಸೋದೇ ಒಂದು. ಈಗ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ, ನೋಟಿಫಿಕೇಶನ್ ಇರೋ ನಂಬರ್ನ ಅವ್ರು ಬಿಟ್ಟು ಮಾಡಿರ್ತಾರೆ. ಇನ್ನು ಕೆಲವ್ರಿಗೆ ದುಡ್ಡು ಕಟ್ಟಿದ್ದಾರೆ, ಹರಾಜಲ್ಲಿ ಭಾಗವಹಿಸ್ಬೇಕು, ಬಿಡ್ಡಲ್ಲಿ ನಾವು ಭಾಗವಹಿಸ್ಬೇಕು ಅಂದ್ಬಿಟ್ಟು ದುಡ್ಡು ಕಟ್ಟಿದ್ದಾರೆ. ಆ ದುಡ್ಡನ್ನು ಅವತ್ತು ಆನ್ಲೈನು ಎಲ್ಲ ಹ್ಯಾಕ್ ಆಗಿ ತಗೊಂಡೆ. ಕುವೆಂಪು ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ಉಪಾಧ್ಯಕ್ಷ ಅಂಸ ರಮೇಶ್ ಮಾತನಾಡಿ, ಹರಾಜು ಪ್ರಕ್ರಿಯೆಗೆ ಒಳಪಡುವ ಮಳಿಗೆಗಳ ಬಿಡ್ನಲ್ಲಿ ಭಾಗವಹಿಸಲು ಇಚ್ಛಿಸುವ ವ್ಯಕ್ತಿಗಳು ಫೆಬ್ರವರಿ 17ರಂದು ಸಂಜೆ 5:30 ಒಳಗಡೆ ಠೇವಣಿ ಶುಲ್ಕವನ್ನ ಪಾವತಿಸಿ ಬಿಡ್ನಲ್ಲಿ ಭಾಗವಹಿಸುವ ಇಚ್ಛಾಶಕ್ತಿಯನ್ನ ಆನ್ಲೈನ್ನಲ್ಲಿ ತಿಳಿಸಬೇಕಾಗಿರುತ್ತದೆ. ಈ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಫೆಬ್ರವರಿ 18ರಂದು 11 ಗಂಟೆಯ ನಂತರದಲ್ಲಿ ಬಿಡ್ ಮಾಡಲು ಅವಕಾಶವನ್ನ ನೀಡಲಾಗಿದ್ದು, ಈ ಹಂತದಲ್ಲಿ ಪುರಸಭೆಯಿಂದ ಅಕ್ರಮ ಬಯಲಾಗಿದೆ. ಮಳಿಗೆಗಳ ಟೆಂಡರ್ ಪ್ರಕಟಣೆಯನ್ನ ಹೊರಡಿಸಿದ್ದ ದಿನಾಂಕಕ್ಕೆ ಮುನ್ನವೇ ಮಳಿಗೆಗಳಿಗೆ ನಂಬರ್ಗಳನ್ನ ಅಳವಡಿಸಬೇಕಾಗಿತ್ತು. ಆದರೆ ಪುರಸಭೆಯಿಂದ ಮಳಿಗೆಗಳ ಹರಾಜಿನ ಇಂದಿನ ದಿನ ಫೆಬ್ರವರಿ 17ರಂದು ಮಳಿಗೆಗಳಿಗೆ ಸಂಖ್ಯೆಗಳನ್ನ ಅಳವಡಿಸಿರುತ್ತಾರೆ. ಈ ಸಂಬಂಧವಾಗಿ GPS ಆಧಾರಿತ ಫೋಟೋವನ್ನ ಕೂಡ ಸಹ ಸಲ್ಲಿಸಲಾಗಿದೆ. ಇದರಿಂದ ಬಿಡ್ನಲ್ಲಿ ಭಾಗವಹಿಸುವ ಬಿಡ್ದಾರರಿಗೆ ಗೊಂದಲ ಉಂಟಾಗಿರುವುದಲ್ಲದೆ ಅಕ್ರಮ ನಡೆದಿದೆ. ಹಳೆ LIC ಕಟ್ಟಡ ಕುವೆಂಪು ವಾಣಿಜ್ಯ ಮಳಿಗೆಗಳು ಈಗಾಗಲೇ ಸಾಕಷ್ಟು ಶಿಥಿಲಗೊಂಡು ನೆಲಸಮ ಮಾಡುವ ಹಂತಕ್ಕೆ ತಲುಪಿದ್ದು, ಈ ಕಟ್ಟಡ ಸುಸ್ಥಿರತೆಯ ಬಗ್ಗೆ ಕಟ್ಟಡಕ್ಕೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯಲ್ಲಿ ದೃಢೀಕರಣ ಪತ್ರವನ್ನ ಪಡೆದಿರುವುದಿಲ್ಲ. ಇದರಿಂದ ಹರಾಜು ಪ್ರಕ್ರಿಯೆಗೆ ಒಳಪಟ್ಟಿರುವ ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ವ್ಯಾಪಾರಸ್ಥರ ಜೀವಕ್ಕೆ ಖಾತರಿ ಇಲ್ಲದಂತಾಗಿದೆ. ಹರಾಜು ಪ್ರಕ್ರಿಯೆಗೆ ಒಳಪಟ್ಟಿರುವ ವಾಣಿಜ್ಯ ಮಳಿಗೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಮರೀಚಿಕೆಯಾಗಿದ್ದು, ಈ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಹರಾಜು ಮಾಡಿರುವುದು ಕಾನೂನು ಬಾಹಿರವಾಗಿದೆ. ಆದ್ದರಿಂದ ಈಗಾಗಲೇ ತಾಲೂಕಿನ ಶಾಸಕರಾದ HT ಮಂಜು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧಿಸಿದಂತೆ ಮನವಿಯನ್ನ ಮಾಡಲಾಗಿದ್ದು, ಈ ಹರಾಜು ಪ್ರಕ್ರಿಯೆಗೆ ತಕ್ಷಣ ತಡೆಯನ್ನ ನೀಡಿ ಸೂಕ್ತ ತನಿಖೆಯನ್ನು ನಡೆಸಿ ಪುರಸಭಾ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಂಡು ಮರು ಟೆಂಡರ್ ಪ್ರಕ್ರಿಯೆಯನ್ನ ವೇಗಗೊಳಿಸುವಂತೆ ಮನವಿಯನ್ನ ಮಾಡಿಕೊಂಡರು. ಪುರಸಭಾ ಅಧಿಕಾರಿಗಳ ವಿರುದ್ಧ ಕಳೆದ 28 ವರ್ಷಗಳಿಂದ ಕುವೆಂಪು ವಾಣಿಜ್ಯ ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ವರ್ತಕರು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮುಂಗಡ ಹಣನ ಇಸ್ಕೊಂಡು ಅಲ್ಲಿರ್ತಕ್ಕಂಥ ಫುಟ್ಪಾತ್ ಜಾಗದಲ್ಲಿ ಯಾರು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ರು, ಅವತ್ತಿನ ಕಾಲದಲ್ಲಿ 1965ರಿಂದ 1997ರವರೆಗೂ ಅಂಥವ್ರಿಗೆ ಅಂತ ಕಟ್ಟಿಸ್ಕೊಟ್ಟಂಥ ವಾಣಿಜ್ಯ ಸಂಕೀರ್ಣ ಅದು ಕುವೆಂಪು ವಾಣಿಜ್ಯ ಸಂಕೀರ್ಣ. ಆ ಜಾಗನ ಪುರಸಭೆಗೆ ಹರಾಜು ಮಾಡೋದಕ್ಕೆ ಯಾವುದೇ ರೀತಿಯೂ ಅವ್ರಿಗೆ ಅಧಿಕಾರ ಇಲ್ಲ. ಇದು ಸಾಕಷ್ಟು ಹಳೆಬರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ. ಏನಕ್ಕೆ ಅಂತ ಆದರೆ ಸ್ಕೂಲ್ ಜಾಗ ಅದು ಪುರಸಭೆ ಜಾಗ ಅಲ್ಲ. ಪುರಸಭೆಯವ್ರಿಗೂ ಸ್ಕೂಲ್ ಜಾಗದವ್ರಿಗೂ ಸ್ವಲ್ಪ ವ್ಯಾಜ್ಯನೂ ನಡೀತು ಮಧ್ಯದಲ್ಲಿ. ನಾವೇನೋ ಅವ್ರಿಗೆ ಸ್ಕೂಲ್ ಜಾಗದವ್ರಿಗೆ ಅಲ್ಪ ಸ್ವಲ್ಪ ಕೊಡುಗೆನ ಕೊಡ್ತೀವಿ, ಹಾಗಾಗಿ ನಮ್ಮ ಟೌನ್ನ ಡೆವಲಪ್ಮೆಂಟ್ಗೆ ಮತ್ತೊಂದಕ್ಕೆ ಇದರಲ್ಲಿ ಬರ್ತಕ್ಕಂಥ ಬಾಡಿಗೆನ ನಾವು ಉಪಯೋಗಿಸ್ಕೋತೀವಿ ಅಂತ ಅಂದ್ಬಿಟ್ಟು ಸ್ಕೂಲ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಉಳಿಸ್ಕೊಂಡ್ರು ಅವರು. ಹಾಗಾಗಿ ಆ 25 ಮಳಿಗೆ ಏನಿದೆ ಅವತ್ತು 20,000 ಅಡ್ವಾನ್ಸ್ ತಗೊಂಡು 1997ರಲ್ಲಿ ಅವ್ರದೇ ದುಡ್ಡಲ್ಲಿ ಕಟ್ಟಿಸ್ಕೊಟ್ಟು ಅವರೇ ಅವರ ರೂಮ್ಗೆ ಬಾಡಿಗೆ ಕಟ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಇವತ್ತು ಟೌನು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಯಾರು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಕುವೆಂಪು ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ಅಧ್ಯಕ್ಷ AC ಮೋಹನ್, ಉಪಾಧ್ಯಕ್ಷ ಅಂಸ ರಮೇಶ್, ಕಾರ್ಯದರ್ಶಿ K ಶ್ರೀನಿವಾಸ್ ಸೇರಿದಂತೆ ಇತರ ವರ್ತಕರು ಉಪಸ್ಥಿತರಿದ್ದರು. ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ನೀರಿನ ಬರ ಉಂಟಾಗಿದೆ. ಅದರಲ್ಲೂ ಕೇರ್ಪೇಟೆ ತಾಲೂಕಿನ KHP ಬಡಾವಣೆಯ ಜನರು ಕಳೆದ 8 ವರ್ಷಗಳಿಂದ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದು, ಇಂದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಇರಿಕಳಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ KHP ಬಡಾವಣೆಯ ನಿವಾಸಿಗಳ ಸ್ಥಿತಿ ಅಯೋಮಯವಾಗಿದೆ.
ಮನೆಯಲ್ಲಿ ನೀರಿನ ನಲ್ಲಿಗಳಿವೆ ಹೊರತು ನೀರು ಮಾತ್ರ ಬರುತ್ತಿಲ್ಲ. ಕುಡಿಯುವ ನೀರಿಗಾಗಿ ಪ್ರತಿದಿನ ಬರೋಬ್ಬರಿ 2 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕಳೆದ 8 ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಕೂಡ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಈ ಬಗ್ಗೆ ಗಮನವನ್ನ ಹರಿಸಿಲ್ಲ. ಇದರಿಂದ ಬೇಸತ್ತ ಜನರು ಇಂದು ಖಾಲಿ ಕೊಡಗಳೊಂದಿಗೆ ಹಿಡಿದು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ನೀರಿನ ವ್ಯವಸ್ಥೆಯನ್ನ ಮಾಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿವಾಸಿ ಮಣಿ ಅಂತ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೀರು. ಇವತ್ತು ನೀರು ಸಿಗ್ತಾ ಇಲ್ಲ ನಮಗೆ. ಎಲ್ಲರೂ ಬೋರ್ ತೆಗೆಸ್ಕೊಂಡು ಮನೆ ಕಟ್ತಾ ಇದ್ದೀವಿ. ಮನೆಗಳು ಜಾಸ್ತಿ ಕಟ್ಟಡ ಜಾಸ್ತಿ ಆದಂಗೆ ಬೋರಿನ ವ್ಯವಸ್ಥೆ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಮಾಡ್ಕೊಂಡಿದ್ದರಿಂದ ನಮಗೆ ನೀರುಗಳು ಸಿಗ್ತಾ ಇಲ್ಲ. ಈಗ ಬೇಸಿಗೆ ಬಂದೈತೆ ನೀರು ಸಿಗ್ತಾ ಇಲ್ಲ ನಮಗೆ. ದಯಮಾಡಿ ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಹಿರಿಕಳೆ ಗ್ರಾಮ ಪಂಚಾಯತಿಗೆ ಸೇರಿರತಕ್ಕಂಥ KHB ಲೇಔಟ್ನ ಮಹಿಳೆಯರು ನಾವು 8 ವರ್ಷ ಆಗಿದೆ ಮನೆ ಕಟ್ಟು. 8 ವರ್ಷದಿಂದ ನೀರಿನ ಸಮಸ್ಯೆ ತುಂಬ ಆಗಿದೆ. UGD ಸಮಸ್ಯೆ ಇದೆ, ಮತ್ತೆ ಕಸದ ಸಮಸ್ಯೆಗಳಿದೆ, ಮತ್ತೆ ಕುಡಿಯರು ಜಾಸ್ತಿ ಜನ ಆಗಿದೆ, ಹಾವಳಿ ಜಾಸ್ತಿ ಆಗಿದೆ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ನಮಗೆ ಲೈಟಿಂಗ್ ವ್ಯವಸ್ಥೆ ಇಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳಿಂದ ನಾವೆಲ್ಲರೂ ವಂಚಿತರಾಗ್ಬಿಟ್ಟಿದ್ದೀವಿ. ನಮ್ಮದು ಓಟಲ್ಲಿ ಲೀಸ್ಟ್ ಇಲ್ಲ ಅಂತ ನಮ್ಮನ್ನ ನೀರಿಗೆ ತುಂಬ ಕಡೆಗಣಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ KHB ಲೇಔಟ್ ಅವ್ರಿಗೆಲ್ಲರೂ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಹೋರಾಟ ಮಾಡ್ತೀವಿ. ಮಾಜಿ ಅಧ್ಯಕ್ಷರು ಅಲ್ಲಿ 3 ವರ್ಷದಿಂದ ನಾನು ಔಸಿ ಬೋರ್ಡಲ್ಲಿ ವಾಸ ಮಾಡ್ತಾ ಇದ್ದೀವಿ. ವಾಸ ಯಾವ ರೀತಿ ಅಂದರೆ ಒಂದು ಪ್ರಾಣಿಗಿಂತ ಕಡಿಮೆಯಾಗಿ ಮಾಡ್ತಾ ಇದ್ವಿ. ಯಾತಕ್ಕೆ ಯಾವುದೇ ಸೌಕರ್ಯ ಇಲ್ಲ. ನೀರು ಸಮಸ್ಯೆ ಇದೆ, UGD ಸಮಸ್ಯೆ ಇದೆ, ಕಸದ ಸಮಸ್ಯೆಗಳಿದೆ, ಯಾವುದೇ ಒಂದು ಬೋರಿ ಕ್ಲೀನ್ ಇಲ್ಲ, ಏನಿಲ್ಲ. ಕಂದಾಯ ಮಾತ್ರ ಪ್ರತಿ ಎಲ್ಲ ಪುರಸಭೆ ವ್ಯಾಪ್ತಿಗಿಂತ ಕಂದಾಯ ಹೆಚ್ಚಿಗೆ ಆಗ್ತಾವ್ರೆ. ಕಂದಾಯ ಮಾತ್ರ ನೀರೊಂದು ಸೇರಿಸಿ ತಗೊತಾ ಇದ್ದಾರೆ. ಯಾವ ನೀರು ಸೌಕರ್ಯ ಕೊಡ್ತಾರ ಏನಿಲ್ಲ. ಈಗ ಇವ್ರಿಗೆ ಪದೇ ನಾವು ಆಗಲೇ ಹಲವಾರು ಸಾರಿ ಪತ್ರ ಮುಖೇನ ಮುಖಾಮುಖಿ ಮಾತಾಡಿದ್ದೀವಿ. ಆದರೂ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ ಜಲ್ ಜೀವನ ಅಂದ್ಬಿಟ್ಟು ಒಂದೇ ಮನೆ ಇದ್ರೂ ನೀರು ಕೊಡುವಂತ ಹೇಳಿದೆ. ಇವರು ಅಷ್ಟೇ ಈಗ ಒಂದು 50-60 ಮನೆ ಇದ್ದೀವಿ, ಯಾಕೆ ಕೊಡ್ತಾ ಇಲ್ಲ? ಏನು ಅಲ್ಲಿ ನಾವೇನು ಮಾಡಿದ್ವಿ ಹಾಗಾದರೆ? ಕಂದಾಯ ಕಟ್ತಾ ಇಲ್ವಾ? ಯಾತಿಗೆ ಈ ರೀತಿ ಮೋಸ? ಮತ್ತು ಯಾರೋ ಹೇಳಿದ್ರು ಅಂದ್ಬಿಟ್ಟು ಅಲ್ಲ ನಮ್ಮ ಮುಖ್ಯ ರಸ್ತೆ ಸ್ವಲ್ಪ ದೂರ ಬಂದಿದೆ, ಇನ್ನು ಮುಂದಕ್ಕೆ ನೀರೇ ಬರಲಿಲ್ಲ. ಯಾತಿಗೆ ಮಾಡ್ತಾವ್ರೆ? ಮತ್ತು ಜೋಡಿ ರಸ್ತೆ ಇದೆ, ಅಲ್ಲಿ ಕರೆಂಟು ವ್ಯವಸ್ಥೆ ಇಲ್ಲ. 15 ಬಲ್ಪ್ ಇದೆ, 15 ಬಲ್ಪ್ ಹಾಕಿಯಾರು ಇವ್ರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಾನವೀಯತೆ ಮೆರೆದ ಶಾಸಕರು, ಹಸುವನ್ನ ರಕ್ಷಿಸಲು ಕೈಜೋಡಿಸಿದ MLA, ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ. ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ. ರಥೋತ್ಸವ ಯಶಸ್ವಿಯಾಗಿ ಸಹಕಾರ ನೀಡುವಂತೆ ಮನವಿ. ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ VVC ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.